ಗೈಸ್, ಇವಾಗ ಯೂಟ್ಯೂಬಲ್ಲಿ ಕೇವಲ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಂತೆ. ಈಗೆಲ್ಲ 1000 ಸಬ್ಸ್ಕ್ರೈಬರ್ಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ವಂತೆ. ಸೊ ನೀವು ಈ ಥರ ವಿಷಯಗಳು ತುಂಬ ಕೇಳ್ತಾ ಇರ್ತೀರಾ. ಅದನ್ನು ಇವತ್ತು ನಾನು ನಿಮಗೆ ನೀಟಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನಾನು ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನಾನು ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಸೊ ಆ್ಯಕ್ಚುಲಿ ಯೂಟ್ಯೂಬ್ ಅವರು ಇಲ್ಲಿ ಹೇಳಿದ್ದಾರೆ ನಮಗೆ, ಕೇವಲ ನೀವು ನೋಡ್ಬೋದು ಇಲ್ಲಿ ಕೇವಲ 500 ಸಬ್ಸ್ಕ್ರೈಬರ್ಸು ಆ್ಯಂಡ್ 3 ವೀಡಿಯೋ ನೀವು 90 ಡೇಸ್ ಒಳಗಡೆ ನಿಮ್ಮ ಚಾನಲಲ್ಲಿ 3 ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ನೀವು 3000 ವಾಚ್ ಅವರ್ಸ್ನ ನೀವು ಲಾಸ್ಟ್ 365 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಅದನ್ನು ನೀವು ಮಾಡೋಕ್ಕಾಗಿಲ್ಲ ಅಂದರೆ 3 ಮಿಲಿಯನ್ ವ್ಯೂಸ್ನ ನೀವು ಶಾರ್ಟ್ಸಲ್ಲಿ ನೀವು 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿರಬೇಕು, ಆಯಿತಾ. ಸೊ ಇದು ರೂಲ್ಸನ್ನು ನೀವು ಇವಾಗ ನೋಡ್ತಾ ಇದ್ದೀರಾ. ಈಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಹಾಗಾದರೆ ಇಷ್ಟು ದಿನ ಕೆಲವ್ರು ಹೇಳ್ತಿದ್ದು ನಿಜ ಅಂತ, ಅಂದರೆ ಕೇವಲ ಈಗ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಾ. ನಾನು ನೆನ್ನೆ ತಾನೇ ವೀಡಿಯೋ ಮಾಡಿದ್ದೀನಿ, ಎಷ್ಟು ಜನ ನೋಡಿದ್ದೀರಾ ಆ ಒಂದು ವೀಡಿಯೋನ. ಸೊ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಆ ಒಂದು ವೀಡಿಯೋ ನೋಡಿ, ನನ್ನ ಚಾನಲಲ್ಲಿ ಇದೇ ಎಕ್ಸಾಕ್ಟ್ಲಿ ಈ ಒಂದು ವೀಡಿಯೋ ನೀವು ನೋಡ್ತಾ ಇದ್ದೀರಲ್ಲ, ಯೂಟ್ಯೂಬ್ನಿಂದ ದುಡ್ಡು ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ನೋಡಿ. ಸೊ ಇದರಲ್ಲಿ ನಾನು 1000 ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾತಾಡಿದ್ದೀನಿ. ಬಟ್ ಇಲ್ಲಿ ನೋಡಿದ್ರೆ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಕೇವಲ 500 ಸಬ್ಸ್ಕ್ರೈಬರ್ಸ್ ತೋರಿಸ್ತಾ ಇದ್ದಾರೆ. ಏನು ಕತೆ, ನಾನು ಸುಳ್ಳು ಹೇಳಿದ್ದೀನ ಅನ್ನೋದು ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ. ಆ್ಯಕ್ಚುಲಿ ಏನಂತಂದರೆ ಯೂಟ್ಯೂಬಲ್ಲಿ 2 ರೂಲ್ಸ್ ಇದೆ, ಆಯಿತಾ. ಒಂದು, ನಾನು ನೆನ್ನೆ ಮಾಡಿರೋ ಈ ಒಂದು ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ, ಅದೊಂದು ರೂಲ್ಸ್, ಆಯಿತಾ. ಈಗ ನಾನು ತೋರಿಸ್ತಾ ಇರೋ ರೂಲ್ಸೇ ಬೇರೆ. ಇದು ಕೂಡ ಯೂಟ್ಯೂಬ್ ಮಾನಿಟೈಸೇಷನು. ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, 1 ಸೆಕೆಂಡ್ ನೋಡಿ. ಸೊ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ಏನಂತಂದರೆ ಮಾನಿಟೈಸೇಷನ್ ರೂಲ್ಸ್ 2 ಇದೆ. ನಾನು ಆವಾಗಲೇ ಹೇಳಿದೆ, ಒಂದು 1000 ಸಬ್ಸ್ಕ್ರೈಬರ್ಸು ನೀವು ಕಂಪಲ್ಸರಿ ಮಾಡಲೇಬೇಕು, ಆಯಿತಾ. ಇನ್ನೊಂದು 4000 ಅವರ್ಸ್ ವಾಚ್ ಟೈಮು, ಇವೆರಡೂ ಕೂಡ ನೀವು ಮಾಡಬೇಕು, ಕಂಪಲ್ಸರಿ. ಇದು ಎಲ್ರಿಗೂ ಇದು ಕಂಪಲ್ಸರಿ ರೂಲ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಆಪ್ಷನಿಂದ ನೀವು ಇದನ್ನು ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ಬಟ್ ಇಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು 500 ಸಬ್ಸ್ಕ್ರೈಬರ್ಸ್ ಅಂತೆ. ಸೊ ಬನ್ನಿ, ಇದೇನಿದು ಕತೆ ಅಂತ ನಾವು ನೋಡೋದಾದರೆ, ಸೊ ಇದು 2ನೇ ರೀತಿ ಗೈಸ್. ಸೊ ಇಲ್ಲಿ ತುಂಬ ಜನಕ್ಕೆ ಏನಾಗ್ತಿತ್ತು ಅಂತಂದರೆ, ಯೂಟ್ಯೂಬ್ ಚಾನಲ್ ಮಾಡಿದಾಗ ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಆಗ ಏನಾಗ್ತಿತ್ತು ಅಂತಂದರೆ ಡಿಮೋಟಿವೇಟ್ ಆಗ್ತಾಯಿತ್ತು, ಆಯಿತಾ. ಸೊ ಡಿಮೋಟಿವೇಟ್ ಆಗ್ತಿತ್ತು. ಈಗ ನೀವೇ ಅಂದ್ಕೊಳ್ಳಿ, ಈಗ 10,000 ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂತಂದರೆ ನೀವು ಯೂಟ್ಯೂಬ್ ಮಾಡೋಕ್ಕೆ ಮನಸ್ಸಾಗುತ್ತಾ? ಆಗಲ್ಲ. ಅದೇ 500 ಸಬ್ಸ್ಕ್ರೈಬರ್ಸ್ ಅಂತಂದರೆ ಸ್ವಲ್ಪ ಅಟ್ರ್ಯಾಕ್ಟ್ ಆಗ್ತೀವಿ, ಆಯಿತಾ. ಸೊ ಈಗ ಹೆಂಗೆ, ಯಾವುದೋ ಹುಡುಗಿ ಸುಮ್ಮನೆ ಹಿಂಗೆ ನೋಡ್ತಾ ಇಲ್ಲ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಬರೋಲ್ಲ. ಹಿಂಗೆ ನೋಡೋದು ಹೋದರೆ ಇಂಟ್ರೆಸ್ಟ್ ಬರೋಲ್ಲ. ಸ್ವಲ್ಪ ನೋಡ್ತು ಅಂತಂದರೆ ಇಂಟ್ರೆಸ್ಟ್ ಬರುತ್ತೆ. ಆದರೆ ನಿಮಗೆ ಕ್ರೇಜಿಯಾಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ಹಂಗೆ ಹೇಳ್ತಾ ಇದ್ದೀನಿ. ಹಂಗೆ ಯೂಟ್ಯೂಬ್ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದನ್ನು ಕೊಟ್ಟಿರೋದಷ್ಟೇ, ಓಕೆ. ಬಟ್ ಇದರಿಂದ ನೀವು ದುಡ್ಡು ಮಾಡ್ಬೋದು ಅಂತಂದರೆ ಮಾಡ್ಬೋದು, ಹೆಂಗೆ ಅಂತಲೂ ಕೂಡ ಹೇಳ್ತೀನಿ. ಸೊ ಇಲ್ಲಿ ನೋಡಿ, 500 ಸಬ್ಸ್ಕ್ರೈಬರ್ಸು. ಸೊ ಇದು ಇಲ್ಲೇ ನೋಡ್ಕೊಬಿಡಿ, ಸುಮ್ಮನೆ ಬರೆಯೋ ತಿರ್ಗಲ್ಲ. ಸೊ ಈ 500 ಸಬ್ಸ್ಕ್ರೈಬರ್ಸು 3 ವೀಡಿಯೋ ನಿಮ್ಮ ಚಾನಲಲ್ಲಿ ಹಾಕಿರಬೇಕು 90 ಡೇಸ್ ಒಳಗಡೆ, ಆಮೇಲೆ 3000 ವಾಚ್ ಟೈಮು. ಇದು ಮಾಡಿಬಿಟ್ರೆ ನಿಮಗೆ ಮಾನಿಟೈಸೇಷನ್ ಯೂಟ್ಯೂಬರು ಕೊಟ್ಬಿಡ್ತಾರೆ, ಆನ್ ಮಾಡಿಬಿಡ್ತಾರೆ ನಿಮ್ಮ ಚಾನಲಲ್ಲಿ. ಆದರೆ ಇಲ್ಲಿ ಒಂದು ರೂಲ್ಸ್ ಇದೆ, ಏನು ಅಂತಂದರೆ ನಿಮ್ಮ ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಲ್ಲ, ಓಕೆ. ಸೊ ಆ್ಯಕ್ಚುಲಿ ಯೂಟ್ಯೂಬರ್ಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸಿಂದನೇ ಜಾಸ್ತಿ ದುಡ್ಡಾಗೋದು. ಬಟ್ ಇಲ್ಲಿ ನೀವು ಅರ್ಧ ಕಂಪ್ಲೀಟ್ ಮಾಡ್ತಾ ಇರೋದ್ರಿಂದ, ಕೇವಲ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾ ಇರೋದ್ರಿಂದ ಅವರು ಇಲ್ಲಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಕ್ರಿಯೇಟರ್ಸ್ ಇನ್ ಎಲಿಜಿಬಲ್ ಕಂಟ್ರೀಸ್ ಕ್ಯಾನ್ ಕ್ವಾಲಿಫೈ ಟು ಅಪ್ಲೈ ಟು YPP, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್, YPP ಅಂದರೆ, ಆ್ಯಂಡ್ ಅನ್ಲಾಕ್ ಬೆನಿಫಿಟ್ಸ್ ಲೈಕ್ ಪ್ರಮೋಟಿಂಗ್ ದೇರ್ ಓನ್ ಪ್ರಾಡಕ್ಟ್ಸ್ ಆನ್ ಶಾಪಿಂಗ್ ಆ್ಯಂಡ್ ಫ್ಯಾನ್ ಫಂಡಿಂಗ್ ಫೀಚರ್ಸ್ ಅಟ್ ದ ಫಾಲೋವಿಂಗ್ ಥ್ರೆಶೋಲ್ಡ್ಸ್ ಅಂತ ಇದೆ. ಇದು ಏನಪ್ಪ ಅಂತಂದರೆ ನಿಮಗೆ ಶಾಪಿಂಗ್ ಫೀಚರು, ಲೈಕ್ ಇವಾಗ ನನ್ನ ವೀಡಿಯೋ ಪಕ್ಕದಲ್ಲಿ ನೀವು ಪ್ರಾಡಕ್ಟ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಅದನ್ನು ಎನೇಬಲ್ ಮಾಡ್ಕೋಬೋದು, ಆಯಿತಾ. ಅದೊಂದು ಎನೇಬಲ್ ಮಾಡ್ಕೋಬೋದು, ಅದರಿಂದ ನಿಮಗೆ ದುಡ್ಡು ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಫ್ಯಾನ್ ಫಂಡಿಂಗು. ಈಗ ನಾನು ಯೂಟ್ಯೂಬಲ್ಲಿ ಲೈವ್ ಬರೋದಾಗ್ಬೋದು, ಅಥವಾ ನಾನು ಮಾಮೂಲಿ ಹಾಕಿರೋ ವೀಡಿಯೋಗೆ ನೀವು ಸ್ಟಿಕ್ಕರ್ಸ್ಗಳನ್ನ ಕಳಿಸೋದಕ್ಕೆ, ಅದಕ್ಕೆಲ್ಲ ನೀವು ಪೇ ಮಾಡಿ ನೀವು ಕಳಿಸ್ಬೇಕಾಗುತ್ತೆ. ಸೊ ಆ ಒಂದು ಫ್ಯಾನ್ ಫಂಡಿಂಗಿಂದ ಸೊ ನೀವು ಅರ್ನ್ ಮಾಡ್ಬೋದು ಅಷ್ಟೇ. ಇದಿಷ್ಟು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ. ಆಮೇಲೆ ಚಾನಲ್ಗೆ ಜಾಯಿನ್ ಬಟನ್ ಎನೇಬಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಿಗುತ್ತೆ, ಅಂದರೆ ಮೆಂಬರ್ಶಿಪ್ನ ನೀವು ತೊಗೋಬೋದು, ಓಕೆ. ಸೊ ಈ ಥರ ಒಂದಷ್ಟು ಫೀಚರ್ಸ್ಗಳು ಸಿಗುತ್ತೆ ಅಷ್ಟೇ. ಸೊ ಅದು ಬಿಟ್ಟು ನೀವು ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಿಮಗೆ ಏನಂತಂದರೆ ಅಮೌಂಟ್ ಜಾಸ್ತಿ ಬರೋದಿಲ್ಲ, ಯಾಕೆಂತಂದರೆ ವೀಡಿಯೋ ಓಪನ್ ಮಾಡಿದಾಗ ಆ್ಯಡ್ಸ್ದು ಅರ್ನಿಂಗ್ಸ್ ಬರಲ್ವಲ್ಲ,
ಹಾಗಾಗಿ ಸೊ ನಿಮಗೆ ಅಷ್ಟು ಅರ್ನಿಂಗ್ಸ್ ಆಗೋದಿಲ್ಲ. ಬಟ್ ಇದು ಕೂಡ ಒಳ್ಳೆಯ ಒಂದು ಫೀಚರೇ. ಸೊ ಇದನ್ನು ನೀವು ಕಂಪ್ಲೀಟ್ ಮಾಡೋ ಕೂಡ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈಗ ಇದಾದಮೇಲೆ 1,000 ಆದಮೇಲೆ 500 ಆಗಿ 1,000 ಆದಮೇಲೆ ಮಾಮೂಲಿ ನಿಮಗೆ ವಾಚ್ ಪೇಜ್ ಆ್ಯಡ್ಸು ಇವೆಲ್ಲವೂ ಕೂಡ ಬರುತ್ತೆ. ಅವಾಗ ಅಲ್ಲೂ ಕೂಡ ದುಡ್ಡು ಮಾಡ್ಬೋದು. ಒಟ್ಟಿನಲ್ಲಿ ಏನು ಅಂತಂದರೆ ಗೈಸ್, ಈ 1,000 ಸಬ್ಸ್ಕ್ರೈಬರ್ಸಿಂದನೂ ಕೂಡ ದುಡ್ಡು ಮಾಡ್ಬೋದು, ಈ 500 ಸಬ್ಸ್ಕ್ರೈಬರ್ಸಿಂದನೂ ಕೂಡ ದುಡ್ಡು ಮಾಡ್ಬೋದು. ಇಲ್ಲಿ 1,000ದಲ್ಲಿ ಜಾಸ್ತಿ ದುಡ್ಡು ಮಾಡ್ಬೋದು, ಇಲ್ಲಿ ಕಮ್ಮಿ ದುಡ್ಡು ಮಾಡ್ಬೋದು, ಅಷ್ಟೇ. ಇದೇ ರೂಲ್ಸ್ ಇರೋದು. ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತೀರಾ. 500 ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು 1,000 ಅಂತಾರೆ. ಯೂಟ್ಯೂಬ್ ಯಾವ ರೂಲ್ಸ್ ಗುರು? ಯೂಟ್ಯೂಬಲ್ಲಿ ಯಾವ ಥರ ನಾವು ದುಡ್ಡು ಮಾಡೋದು? ಹೇಳಿದವರೇ ಎರಡೆರಡು ಹೇಳ್ತಾರೆ. ಈಗ ನಾನು 1,000 ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗ 500 ಹೇಳ್ತಾ ಇದ್ದೀನಿ. ಸೊ ನಿಮಗೂ ತಲೆ ಕೆಟ್ಟಿರುತ್ತೆ ಅವಾಗ. ಸೊ ಈ ಥರ ಇದೆ ಅಷ್ಟೇ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಐ ಥಿಂಕ್ ಎಲ್ಲ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಲೈವಾಗೆಲ್ಲ ನಿಮ್ಗೆ ಇಲ್ಲಿಲ್ಲೇ ತೋರಿಸ್ಬಿಡೋಣ ಅಂತ ಮಾಡಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.